ಹಾಯ್ ಹಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಹಾಗೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಟ್ರಾವೆಲಿಂಗಲ್ಲಿದ್ದೀರಾ ಅಂದ್ಕೊಬೇಡಿ, ಟ್ರಾವೆಲಿಂಗೇ ಹೌದು, ಆದರೆ ಇವತ್ತು ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ನಾನು ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಅನ್ಕೋತೀನಿ, ಗೊತ್ತಿರೋರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ, ಆದರೆ ಕೆಲವ್ರಿಗೆ ಗೊತ್ತಿಲ್ಲ. ನಾನು ಆಲ್ಮೋಸ್ಟು ಮೇಕಪ್ ಟ್ರೈನಿಂಗಿಗೆ ನಾನು 1 ಮಂತ್ ಟ್ರೈನಿಂಗ್ ಮಾಡಿದ್ದೆ. ಅಂದರೆ ನಾನು ಗೌರ್ಮೆಂಟ್ ಕಡೆಯಿಂದ ಒಂದು RCT ಅನ್ನೋ ಒಂದು ತರಬೇತಿ ಕೇಂದ್ರದಲ್ಲಿ ಟ್ರೈನಿಂಗ್ ಮಾಡಿದ್ದೆ. ಅದಾದಮೇಲೆ ನನಗೆ ಹೆಚ್ಚು ಕಲಿಬೇಕು ಅನ್ನೋ ಆಸಕ್ತಿಯಿಂದಾಗಿ ನಾನು ಮೇಕಪ್ ಅಕಾಡೆಮಿಗೆ ಬಂದು ಒಂದು ಅಕಾಡೆಮಿ ಚೂಸ್ ಮಾಡಿ ಒಂದು 7 ಡೇಸ್ ಚಾಲೆಂಜ್, ಅಂದರೆ 7 ಡೇಸಲ್ಲಿ ಒಂದು ಬೇಸಿಕ್ ಆಗಲಿ ಒಂದು ಎಲ್ಲ ಥರನೂ ಕಲಿಬೋದು, ಏನಿಲ್ಲ. ಯಾಕೆಂದರೆ ನಾನು ಆಲ್ರೆಡಿ 1 ಮಂತ್ ನನಗೆ ಟ್ರೈನಿಂಗ್ ಇರೋದರಿಂದ ನಾನು ಈ ಒಂದು ಅಕಾಡೆಮಿ ಚೂಸ್ ಮಾಡಿದೆ. ಈ ಅಕಾಡೆಮಿ ಬಂದು ಸುರಭಿ ಅಕಾಡೆಮಿ, ಇದು ಬ್ಯಾಂಗ್ಳೂರಲ್ಲಿ ಬನಶಂಕರಿ ಹತ್ರ ಇದೆ. ನನಗೆ ಏನಕ್ಕೆ ಈ ಅಕಾಡೆಮಿ ಇಷ್ಟ ಆಯಿತು ಅಂದರೆ 7 ಡೇಸು ಆ್ಯಂಡ್ 5K ಇದೆ, ಅಂದರೆ 5,000ಕ್ಕೆ ಈ ಒಂದು ನಮ್ಮ ಒಂದು ಮೇಕಪ್ ಏನಿದೆ ಇದಿದೆ ಅದನ್ನು ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಎಲ್ಲ ಥರದ್ದು ಅಂದರೆ 3-4 ಮೇಕಪ್ ಇದಿರುತ್ತೆ, ಕ್ಲಾಸ್ ಇರುತ್ತೆ. ಆ್ಯಂಡ್ 4-5 ಹೇರ್ ಸ್ಟೈಲ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ನೈಲ್ ಆರ್ಟ್ ಇರುತ್ತೆ. ಆಮೇಲೆ ಬೇರೆ ಬೇರೆ ಥರ ಇರುತ್ತೆ. ಬೇಕು ಅನ್ನೋರು ನನಗೆ ಕಮೆಂಟ್ಸ್ ಮಾಡಿ, ಏನಾರ ಬೇಕು ಅಂದರೆ ಇದ್ರ ಬಗ್ಗೆ ಖಂಡಿತ ನಿಮ್ಗೆ ನಾನು ಹೇಳ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಫಸ್ಟ್ ಡೇ ಕ್ಲಾಸ್ ಇದು. ಫಸ್ಟ್ ಡೇ ಹೋದಾಗ ಹೇಗಿರುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮಾಸ್ಟರ್ ಕ್ಲಾಸ್ ಮಾಡಬೇಕು ಅನ್ನೋದು ನನಗೆ ಆವಾಗಿಂದನೂ ಇತ್ತು, ಆದರೆ ಮಾಸ್ಟರ್ ಕ್ಲಾಸ್ ಮಾಡಿದ್ರೆ ತುಂಬ ಕಮ್ಮಿ ಟೈಮಲ್ಲಿ ಮಾಡಬೇಕು. ಏಕೆಂದರೆ ನನಗೆ ನಾನಿರೋ ಜಾಗದಲ್ಲಿ ನನಗೆ ಮಾಸ್ಟರ್ ಕ್ಲಾಸ್ ಮಾಡಲಿಕ್ಕಾಗಲ್ಲ. ನಾನು ಬೆಂಗ್ಳೂರಿಗೆ ಹೋಗಬೇಕು, ಇಲ್ಲ ಮೈಸೂರಿಗೆ ಹೋಗಬೇಕು. ಆದರೆ ನಾನು ತುಂಬ ಲೆಂತಿಯಾಗಿ ನಾನು ಮಾಡಲಿಕ್ಕಾಗಲ್ಲ, ಏಕೆಂದರೆ ಫ್ಯಾಮಿಲಿ ಇರೋದ್ರಿಂದ, ಮಕ್ಕಳಿರೋದ್ರಿಂದ ನನ್ನ ಮಕ್ಕಳನ್ನೂ ನೋಡಬೇಕಾಗತ್ತೆ. ಹಾಗಾಗಿ ನಾನು ಇದು ಬಂದು ಫಸ್ಟು ಡೇ ಎಲ್ಲರ ಒಂದು ಇಂಟ್ರಡಕ್ಷನ್ ನಡೀತು. ಅವರು ನಮ್ಮ ಪರಿಚಯ ಮಾಡಿಕೊಂಡು, ನಾವು ಅವ್ರ ಪರಿಚಯ ಮಾಡ್ಕೊಂಡ್ವಿ. ಹಾಗೆ ಅವರು ಏನೆಲ್ಲ ಅವರ ಒಂದು 5 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ನಮ್ಮ ಹತ್ರ ತುಂಬ ಚೆನ್ನಾಗಿ ಹಂಚ್ಕೊಂಡ್ರು. ಹಾಗೆ ಒಂದು ಬೇಸಿಕ್ ನಾಲೆಜ್ಗಳನ್ನು ಸ್ಟಾರ್ಟಿಂಗ್ ಡೇಯಲ್ಲಿ ಹೇಳಿಕೊಟ್ರು. ಹಾಗೆ ಐಕಾನಿಕ್ ಬ್ರ್ಯಾಂಡ್ ಬಂದಿತ್ತು, ಅಂದರೆ ಐಕಾನಿಕ್ ಮಿಷಿನ್ಸ್ಗಳು, ಕ್ಲಿಪ್ಪಿಂಗು, ಸ್ಟ್ರೈಟ್ನಿಂಗು, ಪ್ರತಿಯೊಂದು ಏನಿದೆಯೋ ಅವರು ಬಂದಿದ್ದರು. ಅವತ್ತು ಆ ಡೇ ಹಾಗೆ ಮುಗೀತು. ಹಾಗೆ ನಮಗೆ ಒಂದು ಶೈನಿಂಗ್ ಸ್ಪ್ರೇ ಆ್ಯಂಡ್ ಲಿಪ್ಸ್ಟಿಕ್ನ ಒಂದು ಕುಕ್ಕೀಸಲ್ಲಿ ಗಿಫ್ಟಾಗಿ ಕೊಟ್ಟರು. ಅದು ಒಂದು ಚೆಂದ ಅನ್ನಿಸ್ತು ನನಗೆ. ಹಾಗೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಒಂದು ಇದು ಮಾಡ್ಕೋತಾಯಿದ್ವಿ, ಸೆಟ್ಟಿಂಗ್ ಆಗಬೇಕಲ್ಲ ಎಲ್ಲರೂ. ಹಾಗಾಗಿ ಸೆಕೆಂಡ್ ಡೇ ಇದು ಬಂದು ನಮ್ಮ ಸೆಕೆಂಡ್ ಡೇ ಕ್ಲಾಸು. ಯಾಕೆ ಅಂತಂದರೆ ನಾನು ಆ ಒಂದು ಕ್ಲಾಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಂದರೆ ಫಸ್ಟು ಡೇ ಬೇರೆ ಜರ್ನಿ ಮಾಡಿ ನನಗೆ ಅಭ್ಯಾಸನೇ ಇರಲಿಲ್ಲ. ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತು. ಏಕೆಂದರೆ ಇಲ್ಲಿಂದ 2 ಅವರು, ಅಲ್ಲಿಂದ 2 ಅವರು, ಒಟ್ಟು 240 ಕಿಲೋಮೀಟರ್ ನಾವು ಒನ್ ಡೇಗೆ ನಾವು ಜರ್ನಿ ಮಾಡ್ತೀವಿ. ಅಂದರೆ ಅಭ್ಯಾಸ ಇಲ್ಲ ಅಂದರೆ ಹೇಗಿರ್ಬೇಕು ನೋಡಿ. ಅನುಕೂಲ ಇರೋರು ಹೇಗೆ ಬೇಕಾದ್ರೂ ಮಾಡ್ಬೋದು, ಗೊತ್ತಿಲ್ಲ. ಆದರೆ ನಮಗೇನು ಅನುಕೂಲ ಇದೆಯಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ನಮಗೆ ಓಕೆ. ಏಕೆಂದರೆ ಈಗಲೇ ಎಲ್ಲನೂ ಖರ್ಚು ಮಾಡಿಬಿಟ್ರೆ ಮುಂದೆ ತುಂಬ ಖರ್ಚಿದೆ. ನಮ್ಮ ಒಂದು ಮೇಕಪ್ ಕಲಿಬೇಕು ಅನ್ನೋದಕ್ಕಿಂತ ಅದಕ್ಕೆ ನಾವು ಇನ್ವೆಸ್ಟ್ ಮಾಡೋದುವೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಆಲ್ಮೋಸ್ಟ್ ಒಂದು ಸ್ವಲ್ಪ 7 ಡೇಸ್ ಅಲ್ವಾ, ಬಸ್ಸಲ್ಲೇ ಓಡಾಡೋಣ ಅಂತ ಓಡಾಡಿದ್ದು. ಈಜಿನ ಯಾರಿಗೆ ಬೇಕಪ್ಪ, ಬರೀ ಏನು ಜನ. ಹಾಗೆ ಹೋಗ್ತಾ ಬೇಗ ಹೋಗಿದ್ವಲ್ವಾ, ಅದಕ್ಕೇ ಇನ್ನೂ ಓಪನ್ ಆಗಿರಲಿಲ್ಲ ಅಕಾಡೆಮಿ. ಹಾಗಾಗಿ ಅಲ್ಲೇ ಇದ್ದಿದ್ದಂಥ ಒಂದು ಹೋಟೆಲಲ್ಲಿ ಕಾಫಿ ಕುಡಿತಾ ಕೂತಿದ್ವಿ. ಏಕೆಂದರೆ ನನಗಂತೂ ಕಾಫಿ ಇಲ್ಲ ಅಂದರೆ ತಲೆನೋವು ಬರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಮೇಲೆ ಹೋದರೆ ನಮ್ಮ ಕ್ಲಾಸು, ಗೊತ್ತಾ? ಸ್ವಲ್ಪ ಮೇಲೆ ಹೋಗ್ಬೇಕು, ಸುರಭಿ ಅಕಾಡೆಮಿ. ಅದಕ್ಕೆ ಇನ್ನೂ ಕ್ಲಾಸ್ ಓಪನ್ ಆಗಿಲ್ಲ, ಬೇಗ ಬಂದುಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಡೆದು ಸಾಕಾಯಿತು ಬರುವಾಗ. ಅದರಿಂದ ಅಲ್ಲಿಗೆ ಹತ್ತಬೇಕು, ಬೆಟ್ಟ ಇದ್ದಂಗೆ ಐತೆ ಡೈಲಿ. ಆ್ಯಂಡ್ ಒಂದು ಬಸ್ಗೆ ಕ್ಯಾಚ್ ಮಾಡಬೇಕು, ಬನಶಂಕರಿ ಬರಬೇಕು. ತುಂಬ ರಿಸ್ಕ್ ಆಗ್ತಾ ಇದೆ. ಬೆಟ್ಟ ನಮ್ಮ ಬೆಟ್ಟನ ಹತ್ತಬೇಕಂದ್ರೆ ಈ ಬ್ಯಾಗ್ ಹಿಡ್ಕೊಂಡು ಹೋಗಬೇಕು.
ಜಸ್ಟ್ ಒಂದು 10 ನಿಮಿಷ ಆಯಿತು ಬಂದು. ಸ್ವಲ್ಪ ಕಮ್ಮಿ ಜನ ಬಂದಿದ್ದರು. ಇವತ್ತು ನಿಮಗೆ ಈ ಬ್ಲಾಗ್ ಬಂದು 2 ಡೇಸ್ ಬ್ಲಾಗ್ ಆಗಿರುತ್ತೆ. ಅಂದರೆ ನೆನ್ನೆದು ಇವತ್ತೊಂದು, ಏಕೆಂದರೆ ನೆನ್ನೆ ಸ್ವಲ್ಪ ಫುಲ್ಲು ಟಯರ್ಡ್ ಆಗಿತ್ತು, ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಮಾಡಿದ್ದೆ. ಒಂದು 5 ನಿಮಿಷ 6 ನಿಮಿಷ ವೀಡಿಯೋ ಅಷ್ಟೇ ಇದ್ದಿತ್ತು. ಅದಕ್ಕೆ ಇವತ್ತು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಬನ್ನಿ ಈಗ ಕ್ಲಾಸ್ಗೆ ಹೋಗೋಣ. ಇಲ್ಲಿ ಮೇಲೆಲ್ಲ ಟ್ಯೂಷನ್ ಇದೆ, ತೋರಿಸ್ತೀನಿ. ಇದು ಬಂದು ನಮ್ಮ ಕ್ಲಾಸ್ ಅಂತ ಹೇಳ್ಬೋದು. ಅದ್ರ ಪಕ್ಕ ಬೇರೆ ಏನೇನೋ ಇದೆ, ಅದು ಗೊತ್ತಿಲ್ಲ. ಹಾಗೆ ಇದೆ ಎಂಟ್ರೆನ್ಸ್ ಒಳಗಡೆ ಹೀಗಿದೆ. ಒಂದು 30-35 ಮೆಂಬರ್ಸು ಇಲ್ಲಿ ಕುತ್ಕೊಬೋದು ಆರಾಮಾಗಿ. ತುಂಬ ಗಾಳಿ ಬೆಳಕು ಇರುವಂಥ ಒಂದು ಜಾಗನ ಅವರು ತುಂಬ ಚೆನ್ನಾಗಿ ನಮಗೆ. ಆ್ಯಂಡ್ ಒಳಗಡೆ ಬಂದ ತಕ್ಷಣ ನಿಮಗೆ ಮಾಮೂಲಿ ದೇವ್ರ ಫೋಟೋ ಇಟ್ಟಿದ್ದಾರೆ. ಹಾಗೆ ಅವರ ಒಂದು ಸರ್ಟಿಫಿಕೇಟ್ ಇರುತ್ತೆ. ಹಾಗೆ ಮ್ಯಾಮ್ದೊಂದು ಪಿಕ್ಚರ್, ಆಮೇಲೆ ಅಕಾಡೆಮಿದೊಂದು ಪಿಕ್ಚರ್ ಇರುತ್ತೆ. ಆ್ಯಂಡ್ ಇದೇ ಬಂದು ನಮ್ಮ ಒಂದು 35 ಮೆಂಬರ್ಸು ಆರಾಮ್ಸೆ ಫ್ರೀಯಾಗಿ ಕೂತ್ಕೊಳ್ಳೋವಂಥ ಒಂದು ಜಾಗ. ಇವತ್ತು ಬಂದು ನಮಗೆ ಅರ್ಚನಾ ಮ್ಯಾಮ್ ಕ್ಲಾಸ್ ತೊಗೊಂಡಿದ್ರು. ಅಂದರೆ ಇವರು ಬಂದು ಹೇರ್ ಸ್ಟೈಲ್ ವಿತ್ ಸ್ಯಾರಿ ಡ್ರಾಪಿಂಗ್ ಆ್ಯಂಡ್ ಸ್ಯಾರಿ ಫೋಲ್ಡಿಂಗ್ ಇವೆಲ್ಲನೂ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ತುಂಬ ಕಾಮಾಗಿ ಹೇಳ್ಕೊಡೋ ಟೀಚರ್. ಅಂದರೆ ನನಗಂತೂ ತುಂಬ ಫೇವ್ರೇಟ್ ಆಯಿತು. ಇವ್ರು ಏನಾರ ನಿಜ ಹೇರ್ ಸ್ಟೈಲ್ ಬಗ್ಗೆ ಜಾಸ್ತಿ ಕ್ಲಾಸ್ ಮಾಡ್ತೀನಿ ಅಂತಂದರೆ ಅವ್ರನ್ನ ನಾನು ಆಲ್ಮೋಸ್ಟ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಅವರು ಏರ್ ಟೂಲ್ಸ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ಗಳು ಕೊಡ್ತಾಯಿದ್ರು. ಅಂದರೆ ಎಷ್ಟು ಡಿಗ್ರಿ ತೊಗೋಬೇಕು, ಯಾವ ಟೂಲ್ಸ್ನ ಉಪಯೋಗಿಸ್ಬೇಕು, ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು, ಇದನ್ನು ಯಾವ ಲೆಂತಲ್ಲಿ ಉಪಯೋಗಿಸ್ಬೇಕು, ಕರ್ಲಿ ವಿತ್ ಕ್ರಿಂಪಿಂಗು, ಬ್ಲೋ ಡ್ರೈಯರು, ಯಾವ ಕಂಪ್ನಿದು ತೊಗೋಬೇಕು, ಇವೆಲ್ಲನೂ ಒಂದು ನಾಲೆಜ್ ಅಲ್ವಾ. ಹಾಗಾಗಿ ಅದನ್ನು ಯಾವ ರೀತಿ ಬಳಸಿದ್ರೆ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಯಾವುದನ್ನು ಯಾವಾಗ ಬಳಸಬೇಕು, ಇದನ್ನ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆ ಹೇರ್ ಸ್ಟೈಲ್ ಅಂತೂ ನನಗೆ ನಿಜ ಅಷ್ಟು ನೀಟಾಗಿ ಹೇಳ್ಕೊಟ್ಟು, ಅಷ್ಟು ತಲೆಗೆ ಯಾವುದೇ ಅದಕ್ಕೂ ಹೋಗಲ್ಲ. ಅಷ್ಟು ಫುಲ್ ನಾನು ಸ್ವಲ್ಪ ಜಾಸ್ತಿ ಮರು ನನಗೆ. ಆದರೆ ಇವರು ಹೇಳ್ಕೊಟ್ಟಿರೋವಂಥ ಹೇರ್ ಸ್ಟೈಲ್ ಇದೆಯಲ್ಲ ಕ್ಲಾಸು, ಅದಂತೂ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ನನಗೆ ಬೇಕಾಗಿದ್ದು ಏನಂದರೆ ಮುಹೂರ್ತಮಲ್ಲಿ ಮೇಯ್ನು ನಾವು ಕಲಿಬೇಕಾಗಿರೋದು ಏನಂದರೆ ಮುಹೂರ್ತಮಲ್ಲಿ ಒಂದು ಹಪ್ಪ ಹಾಕಿ ಮಾಮೂಲಿ ಒಂದು ಹೇರ್ ಸ್ಟೈಲ್ನ ಫಿಕ್ಸ್ ಮಾಡಬೇಕಲ್ಲ, ಅದನ್ನು ಪರ್ಫೆಕ್ಟಾಗಿ ಮಾಡಬೇಕು. ನಾವು ಮೇಕಪ್ನ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಹೇರ್ ಸ್ಟೈಲ್ ಏನಂದರೆ ಅಪ್ಪ ಅಂದರೆ ಇದನ್ನು ಪ್ರಾಕ್ಟೀಸೇ ಮಾಡಬೇಕು. ಆದರೆ ಪರ್ಫೆಕ್ಟಾಗಿರಬೇಕು, ಕ್ಲಿಯರಾಗಿದ್ದಷ್ಟು. ಹೇರ್ ಸ್ಟೈಲ್ ವಿತ್ ಸ್ಯಾರಿ ಒಂದು ನೀಟಾಗಿತ್ತಂದರೆ ಮೇಕಪ್ಪನ್ನು ನಾವು ಹೇಗೆ ಬೇಕಾದ್ರೂ ಕರೆಕ್ಟ್ ಮಾಡ್ಕೋಬೋದು. ಹಾಗಾಗಿ ಹೇಳ್ತಾ ಇರೋದು. ಒಂದೊಂದು ರೀತಿಯೂ ಎಷ್ಟೆಷ್ಟು ಡಿಗ್ರಿಲಿ ತೊಗೋಬೇಕು, ಯಾವ ಸೆಂಟಿಮೀಟ್ರಲ್ಲಿ ತೊಗೋಬೇಕು, ಯಾವ ರೀತಿ ತೊಗೊಂಡ್ರೆ ಹೇಗೆ, ಯಾವ ಟೈಮಲ್ಲಿ ಯಾವ ರೀತಿ ಸ್ಪ್ರೇ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ಇದನ್ನು ತೋರಿಸ್ತಾ ಇದ್ದಾರಲ್ಲ, ಇದು ಫ್ರಂಟ್ ಲುಕ್ಕು. ಅಂದರೆ ಫ್ರಂಟಲ್ಲಿ ಈಸಿಯಾಗಿ ನಾವು ಫ್ರಂಟಲ್ಲಿ ಮುಹೂರ್ತಮ್ಗೆ ಈ ಥರ ಒಂದು ಹೇರ್ ಸ್ಟೈಲ್ನ ಮಾಡ್ಕೊಬೋದು ಅಂತ ತೋರಿಸಿದ್ರು. ಇದರಲ್ಲಿ ನಮಗೆ 3-4 ಥರ ತೋರಿಸಿದ್ರು. ಇದು ನನಗೆ ಆಲ್ರೆಡಿ ಗೊತ್ತಿತ್ತು. ಇನ್ನೊಂದು 2-3 ಥರ ತೋರಿಸಿದ್ರು ಹೇರ್ ಸ್ಟೈಲಲ್ಲಿ. ಹಾಗೆ ಮುಹೂರ್ತಮಲ್ಲಿ ಇನ್ನೊಂದು ಮಧ್ಯದಲ್ಲಿ ಟೇಪ್ ಬರುತ್ತೆ ವಿತ್ ಆ ಥರ ಒಂದು 4 ಜಡೆ ತೋರಿಸಿದ್ರು, 5 ಜಡೆ ತೋರಿಸಿದ್ರು. ಆಮೇಲೆ ಲಾಂಗ್ ವಿಗ್ ಹಾಕಿ ತೋರಿಸಿದ್ರು. ಇನ್ನೊಂದು ಎಕ್ಸ್ಟೆನ್ಷನ್ ಹಾಕಿ ತೋರಿಸಿದ್ರು, ಅದು ರಿಸೆಪ್ಷನ್ ಲುಕ್ಕು. ಅದೆಲ್ಲ ನಿಮಗೆ ಮುಂದೆ ಈಗ ವಿಡಿಯೋದಲ್ಲಿ ಇದೆ. ನನಗೆ ಪ್ರತಿಯೊಂದು ಹೇರ್ ಸ್ಟೈಲೂ ಇವರು ಮಾಡುವಾಗ ನಮಗಾಗ್ತಿದ್ದು ಫೀಲಿಂಗ್ ಏನಂದರೆ ಬೋರ್ ಆಗ್ತಾ ಇರಲಿಲ್ಲ. ನಿದ್ದೆ ಬರೋದಾಗಲಿ, ಇನ್ನೊಂದಾಗಲಿ, ಇನ್ನೊಂದು ಏನು ನೆಕ್ಸ್ಟ್ ಹೇಳ್ತಾರೆ, ಇನ್ನೊಂದು ಟ್ರಿಕ್ಕಿಂಗು. ಅಂದರೆ ಟ್ರಿಕ್ ಇದೆಯಲ್ಲ, ಅವ್ರು ಹೇಳ್ಕೊಳ್ಳೋಂಥ ಟ್ರಿಕ್ ಇದೆಯಲ್ಲ, ಆ ಟ್ರಿಕ್ನ ಫಾಲೋ ಮಾಡ್ಕೊಬಂದರೆ ಯಾರು ಬೇಕಾದ್ರೂ ಹೇರ್ ಸ್ಟೈಲ್ನ ಕಲಿಬೋದು. ಅಷ್ಟು ಚೆನ್ನಾಗಿ ಒಂದು ಚೂರೂ ಬೇಜಾರು ಮಾಡ್ಕೊಳ್ದೆ ಪಾಪ ಅಷ್ಟೊತ್ತು ನಿಂತಿದ್ರು. ನಿಜ ಬೇರೆ ಯಾರೇ ಆದರೂ. ಇದು ಬಂದು ನಿಮಗೆ ವೇವ್ ಅಂದರೆ ಪಾಪ ಅವ್ರು ಬೇರೆದ್ರಲ್ಲಿ ಮಾಡಬೇಕಿತ್ತು, ಟೂಲ್ಸ್ ತಂದಿರಲಿಲ್ಲ. ಅದಕ್ಕೆ ಮಾಮೂಲಿ ಕರ್ಲಿ ಇದರಲ್ಲೇ ಮಾಡಿದ್ರು ವೇವ್ನ. ಯಾಕೆಂದ್ರೆ ನಾವು ವೇವ್ ತೋರಿಸಿ ಮೇಡಮ್, ಅದನ್ನು ನಮ್ಗೆ ಕನ್ಫ್ಯೂಸ್ ಇದೆ ಅಂತಂದಿದ್ದಕ್ಕೆ. ಈಗ ಇದು ಟ್ರೆಂಡಲ್ಲಿದೆ ಆಲ್ಮೋಸ್ಟ್, ನಿಮಗೆ ಗೊತ್ತಿದೆ. ವೇವ್ನ ನೀಟಾಗಿ ವೇವ್ ಮಾಡಿ ಫುಲ್ ಹಿಂದಕ್ಕೆ ಈಗ ಇದು ಟ್ರೆಂಡಿಂಗ್ ಇದೆ. ಹಾಗಾಗಿ ನಮ್ಗೆ ಅದು ಹೇಗೆ ಮಾಡ್ಕೋತಾರೆ ಅನ್ನೋದು ಗೊತ್ತಾಗಿರಲಿಲ್ಲ. ಅದಕ್ಕೆ ನಾವೇ ಕೇಳಿದ್ವಿ, ವೇವ್ ಬೇಕಿತ್ತು ನಮಗೆ, ವೇವ್ ಹೇಳ್ಕೊಡೋದಕ್ಕೆ. ನಾವು ಕೇಳೋ ಪ್ರತಿಯೊಂದು ಕ್ವಶ್ಚನ್ ನೀವು ಯಾವ್ದು ಹೇಳ್ತೀರೋ ಅದನ್ನೇ ನಾನು ಇವತ್ತು ಮಾಡ್ತೀನಿ, ನೆಕ್ಸ್ಟ್ ಡೇ ಈ ಕ್ಲಾಸ್ನ ನಾನು ಮಾಡ್ತೀನಿ ಅಂತ ಒಂದು ಸೈಡ್ ಲುಕ್ಕು. ಇನ್ನೊಂದು ನೆಕ್ಸ್ಟ್ ಬಂದು ಮಾಮೂಲಿ ರಿಸೆಪ್ಷನ್ಗೆ ಯಾವ್ಯಾವ ಥರ ಬೇಕೋ ಆ ಥರ ಹೇಳಿದ್ರು. ನೆಕ್ಸ್ಟ್ ನಮಗೆ ಇವ್ರ ಕ್ಲಾಸ್ ಇರೋದು ಯಾವುದು ಅಂತಂದರೆ ಮಾಮೂಲಿ ಕರ್ಲಿ ನಮಗೆ ಇನ್ನೂ ಕ್ಲಾಸ್ ಆಗಿಲ್ಲ. ಕರ್ಲಿ ಹೇರು ಹೇಗೆ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಬೇಕು ಅನ್ನೋದು ಅದಾಗಿಲ್ಲ. ಆ್ಯಂಡು ಮಾಮೂಲಿ ಇನ್ನೊಂದೆರಡು ಕ್ಲಾಸ್ ಇವ್ರದ್ದು ಆಗಬೇಕು ಹೇರ್ ಸ್ಟೈಲ್ದೇ, ಅದು ನನಗೆ ನೆನಪಾಗ್ತಾಯಿಲ್ಲ. ಹಾಗೆ ಈ ಒಂದು ಲುಕ್ಕು ನನಗೆ ಗೊತ್ತಿರಲಿಲ್ಲ ವೇವ್ಸಲ್ಲಿ. ಅಂದರೆ ವೇವ್ ಅಂದರೆ ಸಮುದ್ರ ಅಲೆಗಳ ಥರ. ಈಗ ನಿಮಗೆ ಯಾರಿರ್ಬೋದು, ಅದು
ಒಂದಷ್ಟು ಬಾಲಿವುಡ್ಡಲ್ಲಿ ಮಾಡ್ಕೊತಾರೆ, ಅದು ನಡೀತಾ ಇದೆ ಈಗ. ತುಂಬ ಟ್ರೆಂಡಲ್ಲಿದೆ ಈ ಲುಕ್ಕು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಇವು ಬಂದು ಹೇಗೆ ಅಂದರೆ, ನೀವು ಆಲ್ಮೋಸ್ಟ್ ನಾವೇನಾದ್ರು ಕನ್ಫ್ಯೂಸ್ ಇರುತ್ತೆ, ನಮಗೇನಾರ ಒಂದು ಡೌಟ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಎಷ್ಟು ನೀಟಾಗಿ ಕ್ಲಿಯರ್ ಮಾಡ್ತಾರೆ ಅಂದರೆ, ಇಲ್ಲ ಈ ರೀತಿ ಮಾಡಿ ಅಂತ. ಸೀರೆ ಡ್ರ್ಯಾಪಿಂಗ್ ಮಾಡ್ತಾಯಿದ್ರು. ಸೀರೆ ಡ್ರ್ಯಾಪಿಂಗಲ್ಲೂ ಅಷ್ಟೇ ಇವರು ಎಷ್ಟು ತಾಳ್ಮೆಯಿಂದ ಮಾಡಿದ್ರು ಅಂದರೆ, ನಿಜ ಕಲಿದೇ ಇರೋರಿಗೂ ಕಲಿಬೇಕು ಅನ್ನೋ ಆಸಕ್ತಿ ನಿಜ ಇವ್ರಿಗೆ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ರು. ಯಾರೆಲ್ಲ ಇವರ ಒಂದು ಕ್ಲಾಸಿಗೆ ಅಟೆಂಡ್ ಮಾಡಿದ್ದೀರಾ, ಇಲ್ಲ ಇವರೇ ನಿಮಗೆ ಈ ರೀತಿ ಬಂದು ಅಟೆಂಡ್ ಮಾಡಿದ್ದಾರೆ, ಅವ್ರ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಖುಷಿ ಆಯಿತು. ಒಂದು ಕ್ಲಾಸ್ನ ನಾನು ತುಂಬ ಇಂಟ್ರೆಸ್ಟಾಗಿ ಕಲಿತೆ ಅಂತ ಅನ್ಬೋದು. ನೋಡಿ ಫಿನಿಶಿಂಗಿಗೆ ಬರುತ್ತೆ ಇದು ಇನ್ನೊಂದು ಹೇರ್ ಸ್ಟೈಲು. ಮುಹೂರ್ತಮ್ಗೆ ಇವರು ಇನ್ನೊಂದು ಹೇರ್ ಸ್ಟೈಲ್ನ ಅದೇ ರೀತಿಲೇ ಕರ್ಲಿ ಆಗಿಬಿಟ್ಟಿತ್ತು ಆಲ್ರೆಡಿ ಅಂದ್ಬಿಟ್ಟು ಅದನ್ನೇ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿದ್ರು. ಒಂದು ಸೈಡು ಒಂದು ಲುಕ್ಕು, ಇನ್ನೊಂದು ಸೈಡು ಇನ್ನೊಂದು ಲುಕ್ಕು, ಆ ರೀತಿ ನಮಗೆ ತೋರಿಸ್ತಾಯಿದ್ರು. ಏಕೆ ಅಂತಂದರೆ ನಮಗೆ ಅದು ಗೊತ್ತಾಗಬೇಕು. ಒಂದೇ ಥರ ಮಾಡಿಬಿಟ್ರೆ ತಿರ್ಗಾ ಬಿಚ್ಚಿದ್ರೆ ಅದು ಆ ಹೇರ್ ಸ್ಟೈಲ್ ಹೊರ್ಟೋಗಿರುತ್ತೆ. ತಿರ್ಗಾ ಇನ್ನೊಂದು ಹೇರ್ ಸ್ಟೈಲ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಒಂದಲ್ಲೇ ಎರಡೆರಡನ್ನು ತೋರಿಸ್ತಾಯಿದ್ರು. ಆಮೇಲೆ ಯಾವ ಡಿಗ್ರಿಲಿ ತೊಗೋಬೇಕು, ಯಾವ ಸೆಂಟಿಮೀಟ್ರಲ್ಲಿ ತೊಗೊಂಡ್ರೆ ಹೆಂಗೆ ಅದು ಒಂದು ಬರುತ್ತೆ, ಹಂಗೆ ಇನ್ನೊಂದು ನೀಟಾಗಿ ಅಂದರೆ ಒಂದು ಆ ಕಡೆ ಈ ಕಡೆನೂ ಆಗಬಾರ್ದು ಕ್ರಾಸಿಂಗು, ಒಂದು ನೀಟಾಗಿ ಒಂದು ಶೇಪಲ್ಲಿ ಬರಬೇಕು. ಹಾಗೆ ಇದು ಬಂದು ಮುಹೂರ್ತಮಲ್ಲಿ ನಿಮಗೆ ಗೊತ್ತೇ ಇದೆ, ಬಿಲ್ಲೆ ಹಾಕೋದು ಆ್ಯಂಡ್ ನೆಟ್ ಹಾಕ್ತಾರಲ್ಲ, ಈಗಿನೊಂದಿದೆ ನೆಟ್ ಫಿಕ್ಸ್ ಮಾಡೋದು, ಅದೊಂದು ಹೇಳ್ಕೊಟ್ರು. ಟೇಪ್ ಹಾಕೋದೊಂದು ಹೇಳ್ಕೊಟ್ರು. ನನಗಂತೂ ಟೇಪ್ ಹಾಕೋದ್ರಲ್ಲಿ 5 ಜಡೆದು 6 ಜಡೆದು ಅಂತ ಬರುತ್ತೆ, ಅದು ನಿಮಗೆ ಮುಂದೆ ಬರುತ್ತೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲಂತೂ ಸಿಕ್ಕಾಪಟ್ಟೆ ಒಂದು ಟ್ರಿಕ್ಕಿ ಹೇಳ್ಕೊಟ್ರು. ಅದರಲ್ಲಿ ಒಂದು ಟ್ರಿಕ್ಕು ಇದೆ, ಅದನ್ನು ನಾವು ಟ್ರೈ ಮಾಡಿದ್ವಿ, ಬಂದಿತ್ತು ಅದು. ಆದರೆ ಅದು ಪರ್ಫೆಕ್ಟಾಗಿ ಅಂದರೆ ಒಂದು ಲಾಂಗ್ ಈಗ ಅವ್ರು ಹಾಕ್ತಾ ಇದ್ದಾರಲ್ಲ ಆ ಥರ ಒಂದು ಲಾಂಗ್ ವಿಗ್ ಇದ್ದಂದರೆ ಫಿನಿಶಿಂಗ್ ಬರುತ್ತೆ. ನೋಡಿ ಈ ಒಂದು ಜಡೆ ಮುಹೂರ್ತಮ್ಗೆ ಇದು ಟ್ರೆಂಡಿಂಗ್ ಇದೆ ಅನ್ಕೋತೀನಿ ಇವಾಗ. ಈ ಥರ ಬಂದರೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ನನಗಂತೂ ತುಂಬ ಖುಷಿ ಆಯಿತು. ಇದು ಬಂದು ಈಗ ಹೇಳಿದ್ನಲ್ಲ ನಿಮಗೆ, ಆ ಕಡೆ ಆಲ್ಮೋಸ್ಟ್ ಫಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಲಾಂಗ್ ಹೇರ್ನ ಫಿಕ್ಸ್ ಮಾಡಿ ಆ ಕಡೆ ಒಂದು 4 ಪಾರ್ಟ್ ಮಾಡ್ಕೊತಾರೆ, ಈ ಕಡೆ ಒಂದು 4 ಪಾರ್ಟ್ ಮಾಡ್ಕೋತಾರೆ ಅನಿಸುತ್ತೆ. ಆ ಒಂದು ಜಡೆ ಇದು ನನಗಂತೂ ತುಂಬಾ ಇಷ್ಟ ಆಯಿತು. ಈ ಜಡೆ ಬಂದು ಒಂಥರ ವಿಗ್ಗ ಹಾಕಿದ್ದಾರೆ ಅಂತ ಅನಿಸಲ್ಲ, ತುಂಬ ಚೆನ್ನಾಗಿತ್ತು. ಅಷ್ಟು ಪರ್ಫೆಕ್ಟಾಗಿ ಅಷ್ಟು ನೀಟಾಗಿ ಒಂದೊಂದಕ್ಕೂ ಒಂದೊಂದು ಅಂದರೆ ಅವರು ಅಷ್ಟೊಂದು ಸ್ಪ್ರೇ ಮಾಡಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ಅಭ್ಯಾಸ ಇದೆ. ಇನ್ನೊಂದು ಅವರು ಒಂದು ಪ್ರೊಫೆಷ್ನಲ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವರಿಗೆ ಅದು ಬ್ಯಾಲೆನ್ಸ್ ಸಿಗುತ್ತೆ. ಅಂದರೆ ನಮಗೂ ಬ್ಯಾಲೆನ್ಸ್ ಸಿಗುತ್ತೆ, ನಮಗೂ ಹೋಗ್ತಾ ಬ್ಯಾಲೆನ್ಸ್ ಸಿಗುತ್ತೆ. ಆದರೆ ಅವ್ರೇನು ಹೇಳಿದ್ದಂದರೆ ನೀಟಾಗಿ ಪರ್ಫೆಕ್ಟಾಗಿ ಈಗ ಒಂದು ಪ್ರಾಕ್ಟೀಸ್ ಕೊಡ್ತಾ ಇರೋದಕ್ಕೆ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅಷ್ಟೇ. ನೀವು ಮಾಡುವಾಗ ಒಂದೊಂದು ಕೂಮ್ಗೂ ಒಂದೊಂದು ಸ್ಪ್ರೇ ಮಾಡಿ ಅಂತ ಹೇಳಿದ್ರು. ಅದಂತೂ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡು ಇದು ನೋಡಿ, ಈಗ ಟೇಪಿಂಗಲ್ಲಿ ಹೇಳಿದ್ನಲ್ಲ ನಾನು, ಆ ಟೇಪ್ನ ಇದು ಸ್ವಲ್ಪ ಟ್ರಿಕ್ಕಿ ಇತ್ತು, ಇದು ತುಂಬ ಟ್ರಿಕ್ಕಿ ಇತ್ತು. ಯಾಕೆ ಅಂತಂದರೆ ಅದು ನಾನು ಹೊಸ್ದಾಗಿ ನೋಡಿದ್ದನ್ನು ಎಷ್ಟೇ ನೋಡಿಕೊಂಡ್ರೂ ಒಂಥರ ಅನ್ನಿಸ್ತಿತ್ತು. ಅದಕ್ಕೆ ಒಂದು ಸಲ ನಾವು ಹ್ಯಾಂಡ್ಲು ಅದನ್ನು ನಮ್ಮ ಫ್ರೆಂಡ್ಗಳ ಹತ್ರ ನೋಡ್ಕೊಂಡ್ವಿ. ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತು. ಆಮೇಲೆ ಹೋಗ್ತಾ ಏನಿಲ್ಲ ಟ್ರಿಕ್ಕಿ ಅನ್ನಿಸ್ಲಿಲ್ಲ, ಅಷ್ಟೊಂದು ಕಷ್ಟವೂ ಅನ್ನಿಸ್ಲಿಲ್ಲ. ತುಂಬ ಈಸಿಯಾಗೇ ಎಲ್ಲವನ್ನು ಹೇಳಿಕೊಟ್ರು. ನಿಮಗೆ ಲಾಸ್ಟಲ್ಲಿ ಇದು ಫಿನಿಶಿಂಗ್ಗೆ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಇದು ತುಂಬ ದೂರ ಇತ್ತು, ನೆಕ್ಸ್ಟು ಆವಾಗ ತೋರಿಸ್ನಲ್ಲ ಆ ವಿಡಿಯೋದಲ್ಲಿ. ಈಗ ಇದು ತುಂಬ ಹತ್ರ ಇದೆ. ನೋಡಿ ಇದು ಚೆನ್ನಾಗಿದೆಯೋ ನಿಮಗೆ, ಅದು ಚೆನ್ನಾಗಿದೆಯೋ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕೆ ಅಂತಂದರೆ ನಮಗೂ ಒಂದು ಲುಕ್ಕು ಯಾವ್ದು ಪರ್ಫೆಕ್ಟಾಗಿದೆ, ಯಾವ್ದು ಪರ್ಫೆಕ್ಟಾಗಿಲ್ಲ ಅನ್ನೋ ನಮಗೆ ಗೊತ್ತಾಗುತ್ತೆ. ಅಂದರೆ ಮೇಡಮ್ ಮಾಡಿರೋದೆಲ್ಲ ಪರ್ಫೆಕ್ಟೇ, ಸೂಪರೇ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಟ್ರಿಕ್ಕಿಲಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ, ಒಂದು ಜಾಯಿನ್ ಮಾಡುವಾಗ ಯಾವ ಪಿನ್ ಉಪಯೋಗಿಸ್ಬೇಕು, ಒಂದೊಂಚೂರು ಏರ್ ಏನಾರು ಬಿಟ್ಕೊಂಡ್ರೆ ಏನು ಮಾಡಬೇಕು, ಏರ್ ಬಿಡದೇ ಇರೋದಕ್ಕೆ. ಆ್ಯಂಡ್ ನಮಗೆ ಜಾಸ್ತಿ ಬೇಬಿ ಏರ್ಸ್ಗಳೆಲ್ಲ ಬ್ಯಾಕಲ್ಲಿರುತ್ತೆ, ಅದಕ್ಕೆ ಏನು ಬಳಸಬೇಕು. ಆ್ಯಂಡು ಪ್ರತಿಯೊಂದು ಅಷ್ಟೇ ಅವ್ರಿಗೆ ಇರಿಟೇಟ್ ಆಗಬಾರ್ದು, ಯಾವ ರೀತಿ ತುಂಬ ಸ್ಮೂತಾಗಿ ನಾವು ಕಸ್ಟಮರ್ಸ್ನ ಹ್ಯಾಂಡ್ಲು ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು. ಇದರಲ್ಲಂತೂ ನನಗೆ ಹೇರ್ ಸ್ಟೈಲಲ್ಲಿ ಆಲ್ಮೋಸ್ಟ್ ತುಂಬ ಆಯಿತು. ಇದು ಬಂದು ನಿಮಗೆ ರಿಸೆಪ್ಷನ್ ಲುಕ್ಕು. ನಿಮಗೆಲ್ಲರಿಗೂ ಗೊತ್ತೇ ಇದು ರಿಸೆಪ್ಷನ್ ಲುಕ್ಕಲ್ಲಿ ಮಾಮೂಲಿ ಆ ಕಡೆ ಒಂದು ಪಾರ್ಟ್ ಈ ಕಡೆ ಒಂದು ಪಾರ್ಟ್ ಮಾಡಿಕೊಂಡು ಅದನ್ನು ರಬ್ಬರ್ ಮಾಮೂಲಿ ಹಾಕ್ಕೊಂಡು ಬಂದು ಆಮೇಲೆ ಒಂದು ಫ್ಲವರ್ನ ಫಿಕ್ಸ್ ಮಾಡೋದು. ಆ್ಯಂಡ್ ಅದೇ ಅಪ್ಪಿತ್ತು, ಅದೇ ಹೇರ್ ಸ್ಟೈಲ್ಗೆ ಹಿಂದೆಗಡೆ ಮಾತ್ರ ಒಂಚೂರು ನಮಗೆ ಹೇರ್ ಸ್ಟೈಲ್ನ ಹೇಳ್ಕೊಟ್ರು. ಇದು ಅಷ್ಟೇ ತುಂಬ ಈಸಿ ಅನ್ನಿಸ್ತು. ಇದು ಆಲ್ಮೋಸ್ಟ್ ನಾನು ಸ್ವಲ್ಪ ಗೊತ್ತಿತ್ತು, ಅಂದರೆ ಈ ಮೆಥಡಲ್ಲಿ ಸ್ವಲ್ಪ ಒಂದು 2 ಮೆಥಡ್ ಗೊತ್ತು ಅಷ್ಟೇ. ಆದರೆ ಅದರಲ್ಲಿ ಇವರು ಒಂದು 4-5 ಥರ ಮಾಡಿದ್ರು. ಮಧ್ಯದಲ್ಲಿ ಆ ಕಡೆ ಈ ಕಡೆ ಪಾರ್ಟ್ ಮಾಡಿಕೊಂಡ್ರು, 2 ಪಾರ್ಟು. ಮಧ್ಯದಲ್ಲಿ ಒಂದು ಸೆಂಟ್ರ್ ಬರುತ್ತಲ್ಲ ಅದಕ್ಕೊಂದು ಫಿಕ್ಸ್ ಮಾಡಿಕೊಂಡ್ರು.
ಅದಕ್ಕೊಂದು ಎಕ್ಸ್ಟೆಂಡ್ ಫಿಕ್ಸ್ ಮಾಡಿಕೊಂಡ್ರು, ಲಾಂಗ್ ಎಕ್ಸ್ಟೆನ್ಸೇ ಮಾಡಿಕೊಂಡ್ರು ಅನಿಸುತ್ತೆ. ಅದಕ್ಕೊಂದು ಡಿಸೈನ್ ಕೊಟ್ಟರು. ಒಂದು ಸ್ವಲ್ಪ ದೊಡ್ಡದಾಗಿ ಅಗಲವಾಗಿ ತುಂಬ ಎಕ್ಸ್ಟೆನ್ಷನ್ ಆಗಿ ಕಾಣಿಸ್ತು ವಿಗ್. ಕೂದಲು ಸಹ ತುಂಬ ಚೆನ್ನಾಗಿ ಕಾಣಿಸ್ತು. ಹಾಗೆ ಕ್ಲಾಸ್ ಎಲ್ಲ ಮುಗೀತು. ಇಷ್ಟು ಬೇಗ ಮುಗೀತಾ ಅಂದ್ಕೊಂಡೆ, ಯಾಕೆ ಅಂತಂದರೆ ಸ್ವಲ್ಪ ಬೇಗ ಬಿಟ್ಟರು, ಬೇಗ ಮೇಡಮ್ ಹೋಗ್ಬೇಕಂತ. ಇವಳು ಬಂದು ನನ್ನ ಫ್ರೆಂಡು. ಹಾಗೆ ನಾನು ವೀಡಿಯೋ ಮಾಡ್ತಿದ್ದಾಗ ವೀಡಿಯೋ ಮಾಡ್ತಾ ಇದೀಯಾ ಅಂತ ಒಂದು ಕೇಳಿದ್ಲು. ಹಾಗೆ ನಾನು ಹೊರಡಬೇಕಿತ್ತು, ಎಲ್ರಿಗೂ ಬಾಯ್ ಮಾಡಿಬಿಟ್ಟು ನಾವು ಸಹ ಬಸ್ ಹತ್ತಕ್ಕೆ ಬಂದ್ವಿ. ನಾನು ಈಗ ಮಂಡ್ಯಗೆ ಹೋಗ್ತಾ ಇದ್ದೀನಿ, ಅಂದರೆ ಮಂಡ್ಯಗೆ ಹೋಗಬೇಕು, ಟೈಮ್ ಆಗಿದೆ. ಹಾಗೆ ಇವ್ರು ಬಂದು ಅನಿತಾ ಆ್ಯಂಡ್ ಮೋನಿಶಾ ಅಂತ ಫ್ರೆಂಡ್ಸು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮರೀದಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು, ನೀವು ಈ ಥರ ಅಕಾಡೆಮಿಗೆ, ಸುರಭಿ ಅಕಾಡೆಮಿಗೆ ಹೋಗಿದ್ರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಆ್ಯಂಡ್ 4-5 ಡೇಸ್ದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ.